ಇದೇ ತಿಂಗಳು 15ನೇ ತಾರೀಕು ಸಂಜೆ ಸುಮಾರು 4:30 ಸಮಯದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮತ್ತು ಸಹಾಯಕ ಆಯುಕ್ತರು ಧಾರವಾಡ ಇವರು ಹಳೇಗಬ್ಬೂರು ಹೊರವಲಯದಲ್ಲಿರುವಂಥ ಒಂದು ಗೋಡನಲ್ಲಿ ಅಂಗನವಾಡಿ ಮಕ್ಕಳಿಗೆ, ಗರ್ಭಿಣಿಯರಿಗೆ ಮತ್ತು ಬಾಣಂತಿಯವರಿಗೆ ಕೊಡಬೇಕಾಗಿರುವಂಥ ಸರ್ಕಾರದಿಂದ ಉಚಿತವಾಗಿ ಫಲಾನುಭವಿಗಳಿಗೆ ಕೊಡಬೇಕಾಗಿರುವಂಥ ಆಹಾರ ಪದಾರ್ಥಗಳನ್ನು ಸಂಗ್ರಹ ಮಾಡಿಕೊಂಡು ಒಂದು ಗೋಡನಲ್ಲಿ ಸ್ಟೋರ್ ಮಾಡಿರುವಂಥದ್ರ ಮಾಹಿತಿ ಬಂದದ್ರ ಮೇರೆಗೆ ಶ್ರೀಮತಿ ಕಮಲವ್ವ ಅಂತ ಇವರು ಜಿಲ್ಲಾ ನಿರೂಪಣಾಧಿಕಾರಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಧಾರವಾಡ ಇವರು ಕೊಟ್ಟ ಒಂದು ಫಿರ್ಯಾದ ಮೇಲೆ ಒಂದು ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದೀವಿ. ಇದರಲ್ಲಿ ಮುಖ್ಯವಾಗಿ ಗರ್ಭಿಣಿ ಹೆಣ್ಣುಮಕ್ಕಳು, ಬಾಣಂತಿಯರು, ಅಂಗನವಾಡಿಗೆ ಹೋಗುವಂಥ ಮಕ್ಕಳು ಮತ್ತು ಅಂಗನವಾಡಿಗೆ ಹೋಗದೇ ಇರುವಂಥ ಮಕ್ಕಳು ಅಂಥವ್ರ ಸಪ್ಲೈಗೆ ಅಂತ ಇರುವಂತಹ ಫುಡ್ ಮಟೀರಿಯಲ್ಲು, ಮುಖ್ಯವಾಗಿ ಇದರಲ್ಲಿ ಗೋಧಿ ರವೆ ಇದೆ, ಮಿಲ್ಲೆಟ್ ಲಡ್ಡು ಇದೆ, ಪುಷ್ಟಿ ಅಂತ ಹೇಳ್ಬಿಟ್ಟು ಒಂದು ಸಪ್ಲಿಮೆಂಟ್ ಇದೆ, ಅಕ್ಕಿ ಇದೆ, ಹಾಲಿನ ಪುಡಿ ಇದೆ, ಅದೇ ರೀತಿ ಸಾಂಬಾರು ಮಸಾಲ, ಬೆಲ್ಲ, ಉಪ್ಪಿಟ್ಟು ಮಸಾಲ, ಸಕ್ಕರೆ, ಕಡಲೆಬೇಳೆ, ಹೆಸರುಕಾಳು, ಗೋಧಿ ರವೆ, ಅಕ್ಕಿ ಎಲ್ಲ ಸೇರಿದಂತೆ ಒಟ್ಟು ಸುಮಾರು 4 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಸರ್ಕಾರದಿಂದ ಫಲಾನುಭವಿಗಳಿಗೆ ಸಪ್ಲೈ ಮಾಡಲಿಕ್ಕೆ ಇಟ್ಕೊಂಡಿದ್ದಂಥ ವಸ್ತುಗಳು ಸೀಸ್ ಆಗಿದೆ. ಸೊ ಅದರ ಹಿನ್ನೆಲೆಯಲ್ಲಿ ನಾವು ಆ ಗೋಡನ್ ಮಾಲೀಕ ಏನಿದ್ದ ಮೊಹಮ್ಮದ್ ಗೌಸ್ ಖಲೀಫಾ ಅಂತ, ಮತ್ತು ಆ ಗೋಡನ್ ಬಾಡಿಗೆದಾರ ಯಾರಿದ್ದ ಗೌತಮ್ ಸಿಂಗ್ ಠಾಕೂರ್ ಅನ್ನುವಂಥವನು, ಜೊತೆಗೆ ಆ 2 ವಾಹನಗಳೇನಿದ್ವು, ಶಿವಕುಮಾರ್ ದೇಸಾಯಿ ಮತ್ತು ಬಸವರಾಜ್ ಭದ್ರಶೆಟ್ಟಿ ಅಂತ ಅವನು ಬೊಲೆರೋ ವಾಹನದ ಚಾಲಕ, ಅದೇ ರೀತಿ ಮಂಜುನಾಥ್ ಪಕ್ಕೀರೇಶು, ಕೃಷ್ಣ ಮತ್ತು ರವಿ ಅಂತ ಸ್ಥಳದಲ್ಲಿದ್ದಂಥ ಒಟ್ಟು 8 ಜನರನ್ನು ವಶಕ್ಕೆ ತೊಗೊಂಡು ವಿಚಾರಣೆ ಒಳಪಡಿಸಿದ್ದೀವಿ. ಅದಾದಮೇಲೆ ಆ ವಾಹನ ಚಾಲಕರು ಮತ್ತು ಇವ್ರು ಯಾರು ಅವ್ರ ಜೊತೆ ಸಹಾಯಕರಾಗಿದ್ದರು ಅವ್ರಗಳ ಕಡೆ ಸಿಕ್ಕಂಥ ಮಾಹಿತಿ ಪ್ರಕಾರ ಎಲ್ಲೆಲ್ಲಿ ಪ್ರತಿ ಅಂಗನವಾಡಿಗೆ ಮತ್ತು ಪ್ರತಿ ಫಲಾನುಭವಿಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡುವಂಥ ಅಂಗನವಾಡಿ ಕಾರ್ಯಕರ್ತರು ಏನಿದ್ದಾರೆ ಅವ್ರಿಗೆ ಎಷ್ಟು ರಿಕ್ವೈರ್ಮೆಂಟ್ ಇತ್ತು, ಎಷ್ಟು ಡಿಮ್ಯಾಂಡ್ ಮಾಡ್ತಾಯಿದ್ರು, ಆಮೇಲೆ ಎಷ್ಟು ಸಪ್ಲೈ ಮಾಡ್ತಾಯಿದ್ರು ಅನ್ನೋಂಥದ್ದೆಲ್ಲ ನಾವು ಸಂಬಂಧಪಟ್ಟ ಇಲಾಖೆಯಿಂದ ಮಾಹಿತಿ ತಗೊಂಡು ಮತ್ತು ಇವರಲ್ಲಿ ಏನೊಂದು ಎವಿಡೆನ್ಸಸ್ ಸಿಕ್ತು ಅದ್ರ ಬೇಸಿಸ್ ಮೇಲೆ ಸುಮಾರು 18 ಅಂಗನವಾಡಿಗಳಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಇಂಡೆಂಟನ್ನು ಹಾಕುವಂಥದ್ದು ಮತ್ತು ಸಪ್ಲೈ ಮಾಡೋಂಥ ಸಂದರ್ಭದಲ್ಲಿ ಕಡಿಮೆ ಚೀಲಗಳನ್ನು ಇಳಿಸ್ಕೊಂಡು ಇನ್ನು ಉಳಿದದ್ದನ್ನು ಈ ಗೋಡನ್ಗೆ ಕಳಿಸ್ಕೊಡೋದ್ರಲ್ಲಿ ವ್ಯವಸ್ಥಿತವಾಗಿ ಭಾಗಿಯಾಗಿರುವಂಥದ್ದು ಕಂಡು ಬಂದ ಹಿನ್ನೆಲೆಯಲ್ಲಿ ಒಟ್ಟು 18 ಜನ ಅಂಗನವಾಡಿ ಕಾರ್ಯಕರ್ತರು ಯಾರಿದ್ದರು ಅವ್ರನ್ನೂ ಕೂಡ ನಾವು ವಶಕ್ಕೆ ತೊಗೊಂಡು ವಿಚಾರಣೆ ಮಾಡಿ ಅವ್ರದ್ದು ಪಾತ್ರ ಕಂಡು ಬಂದದ್ದು ಹಿನ್ನೆಲೆಯಲ್ಲಿ ಅವ್ರನ್ನೂ ಕೂಡ ಅರೆಸ್ಟ್ ಮಾಡಿದ್ದೇವೆ. ಒಟ್ಟಾರೆಯಾಗಿ 8 + 18 26 ಜನ ಆರೋಪಿಗಳನ್ನು ಈ ಒಂದು ಪ್ರಕರಣದಲ್ಲಿ ಅರೆಸ್ಟ್ ಮಾಡಲಾಗಿದೆ. ಮತ್ತು ಹೊಸ BNS ಕಾಯ್ದೆಯಲ್ಲಿ ಇದೊಂದು ಆರ್ಗನೈಸ್ಡ್ ಕ್ರೈಮ್, ಮೇಜರ್ ಆರ್ಗನೈಸ್ಡ್ ಕ್ರೈಮ್ ಅನ್ನೋಂಥ ಒಂದು ಸೆಕ್ಷನ್ ಏನಿದೆ ಅದನ್ನು ಕೂಡ ಅಳವಡಿಸ್ಕೊಂಡು ನಾವು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದೇವೆ. ಇದೊಂದು ಗಂಭೀರ ಪ್ರಕರಣ. ಇದರ ಪ್ರಮುಖ ಆರೋಪಿಗಳು ಯಾರಿದರ ಸೂತ್ರಧಾರ ರೀತಿಯಲ್ಲಿದ್ದರು ಅವರು ರೇಡ್ ಆದ ತಕ್ಷಣ ಅಲ್ಲಿಂದನೇ ತಪ್ಪಿಸ್ಕೊಂಡಿರುವಂಥದ್ರ ಬಗ್ಗೆ ನಮಗೆ ಮಾಹಿತಿ ಬಂತು. ನಂತರ ಬೇರೆಲ್ಲ ಕಡೆ ಹುಡುಕುವಂಥ ಪ್ರಯತ್ನ ಮಾಡಿದ್ದೇವೆ. ಸದ್ಯ ಅವರು ಹೊರ ರಾಜ್ಯಗಳಲ್ಲಿರೋದು ತಪ್ಪಿಸ್ಕೊಂಡಿದ್ದಾರೆ, ತಲೆಮರೆಸ್ಕೊಂಡಿದ್ದಾರೆ ಅಂತ ಮಾಹಿತಿ ಇದೆ. ಆದಷ್ಟು ಬೇಗ ಅವ್ರನ್ನ ಕೂಡ ವಶಕ್ಕೆ ಪಡೆಯಲಾಗುತ್ತೆ. ಮತ್ತು ಇವಾಗ ನಮಗೆ ಲಭ್ಯ ಮಾಹಿತಿ ಏನಿದೆ ಅದರ ಬೇಸಿಸ್ ಮೇಲೆ ಇನ್ನೂ ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥದ್ದು ಒಂದು ಸಮಗ್ರ ತನಿಖೆಯನ್ನು ಮಾಡ್ತಾಯಿದ್ದೇವೆ. ಈ ಸಮಗ್ರ ತನಿಖೆಯಲ್ಲಿ ಯಾರ್ಯಾರ್ದು ಆ್ಯಸ್ ಪರ್ ದಿ ಎವಿಡೆನ್ಸ್ ಪಾತ್ರ ಕಂಡು ಬರುತ್ತೆ ಅವ್ರನ್ನ ವಶಕ್ಕೆ ತೊಗೊಂಡು ವಿಚಾರಣೆಗೆ ಒಳಪಡಿಸುವಂಥದ್ದು, ಅವ್ರದ್ದು ಪಾತ್ರ ಖಾತ್ರಿ ಆದಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಅಗತ್ಯ ಕಾನೂನು ಕ್ರಮ ಕೈಗೊಳ್ಳುವಂಥ ಕೆಲಸವನ್ನು ಮಾಡಲಾಗುತ್ತೆ. ಮೋಡಸ್ ಆಪರೆಂಡಿ ಅಂತಂದರೆ ಇದು MST MSTPC ಅಂತ ಅಂದರೆ ಮಹಿಳಾ ಸಪ್ಲಿಮೆಂಟ್ರಿ ಪ್ರೊಟೆಕ್ಷನ್ ಸೆಂಟರ್. ಇದು ಜಿಲ್ಲೆಗೆ ಒಂದಿರುತ್ತಂತೆ ಮತ್ತು ಇದು ಸದ್ಯ ನಮ್ಮ ಧಾರವಾಡದ ಲಕ್ಕಂನಹಳ್ಳಿ ಅಲ್ಲಿದೆ. ಇಲ್ಲಿ ಧಾರವಾಡ ಜಿಲ್ಲೆಯ ಅಂಗನವಾಡಿ ಕೇಂದ್ರಗಳಿಗೆ ಇಲ್ಲಿಂದ ಫುಡ್ ಸಪ್ಲೈ ಮಾಡ್ತಾರೆ. ಫುಡ್ ಸಪ್ಲೈ ಮಾಡೋವಂಥ ಸಂದರ್ಭದಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಅಂಗನವಾಡಿ ಕೇಂದ್ರದಲ್ಲಿ ಒಂದು 20 ಜನ ಮಕ್ಕಳು ಬರ್ತಾ ಇರ್ತಾರೆ.
ಇವ್ರು ತೋರಿಸ್ಬೇಕಾದ್ರೇ 40 ಜನ ಬರ್ತಾರೆ ಅನ್ನೋ ರೀತಿ ರಾಂಗ್ ನಂಬರ್ಸು ತೋರಿಸ್ತಾರೆ. ಒಂದು ಎರಡನೇದು ಆ ಡಿಫ್ರೆನ್ಸ್ ಏನು ಸ್ಟಾಕ್ ಇವರಿಗೆ ಡೆಲಿವರಿ ಆಗುತ್ತೆ, ಆ ಡೆಲಿವರಿ ನಮ್ದು ಇಷ್ಟೇ ಇದೆ ಅಂತಂದು ಒಂದು ಚೀಟಿಲಿ ಬರ್ಕೊಂಡು ಯಾರು ವಾಹನ ಸಪ್ಲೈ ಮಾಡೋಕ್ಕೆ ಬಂದಿರ್ತಾರೆ ಅವ್ರುಗಳಿಗೆ ಇಷ್ಟು ಬ್ಯಾಗ್ ಇಳಿಸ್ಕೊಂಡಿದ್ದೀವಿ, ಇಷ್ಟು ಬ್ಯಾಗು ನಾವು ವಾಪಸ್ ಕಳಿಸ್ತಿದ್ದೀವಿ ಅಂತಂದು ಒಂದು ಇನ್ಫಾರ್ಮಲಿ ಬರ್ಸ್ಕೊತಾರೆ. ಬರ್ಸ್ಕೊಂಡು ಅದನ್ನು ಈ ಒಂದು ಸಂಪೂರ್ಣ ಜಾಲವನ್ನು ಯಾರು ಸೂತ್ರಧಾರ ರೀತಿಯಲ್ಲಿ ನಡೆಸ್ತಾ ಇದ್ರು, ಸೊ ಅವರಿಗೆ ಮಾಹಿತಿ ಕೊಟ್ಟು ಸಪೋಸ್ ಈ 18 ಕೇಂದ್ರಗಳಲ್ಲಿ ಸುಮಾರು 180 ಚೀಲ ಕೊಡಬೇಕಿತ್ತು, ಅದರಲ್ಲಿ 90 ಚೀಲ ಕೊಟ್ಟಿದ್ದೀವಿ, ಇನ್ನು 90 ಚೀಲ ಉಳಿದಿದೆ, 90 ಚೀಲ ಉಳಿದಿರೋದು ಈ ಗೋಡೌನಲ್ಲಿ ಇಟ್ಟಿದ್ದೀವಿ ಅನ್ನೋ ರೀತಿ ಒಂದು ಪ್ರಾಪರ್ ಇವ್ರದ್ದು ನೆಟ್ವರ್ಕ್ ಇರುವಂಥದ್ದು ನಮಗೆ ತಿಳಿದು ಬಂದಿದೆ. ಸೊ ಮೋಡಸ್ ಏನಿತ್ತು ಅಂತಂದರೆ ಅಲ್ಲಿಂದ ತರಬೇಕಾದ್ರೆ ಇಷ್ಟು ಅವಶ್ಯಕತೆಯಿಂದ ಇಂಡೆಂಟ್ ತೊಗೊಂಬರ್ತಾರೆ, ಸಪ್ಲೈ ಮಾಡಬೇಕಾದ್ರೆ ಕಡಿಮೆ ಸಪ್ಲೈ ಮಾಡಿಬಿಟ್ಟು ಉಳಿದಿದ್ದನ್ನು ಇಲ್ಲಿ ಗೋಡೌನಲ್ಲಿ ಇಟ್ಕೊಂಡು ನಂತರ ಅದನ್ನು ರೀಪ್ಯಾಕಿಂಗ್ ಮಾಡೋ ಅವಶ್ಯಕತೆ ಬಿದ್ದರೆ ರೀಪ್ಯಾಕಿಂಗ್ ಮಾಡಿಬಿಟ್ಟು ಮತ್ತು ಲೋಕಲ್ ಬೇರೆ ಬೇರೆ ಮಾರ್ಕೆಟ್ಗಳಲ್ಲಿ ಸೆಲ್ ಮಾಡೋವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಅಂತ ತಿಳಿದು ಬಂದಿದೆ. ಈಗ ಪ್ರಮುಖ ಆರೋಪಿಗಳಿಬ್ಬರೇನಿದ್ದಾರೆ ಅವರು ತಲೆಮರೆಸ್ಕೊಂಡಿದ್ದಾರೆ. ಅವ್ರು ಸಿಕ್ಕ ನಂತರ ಇನ್ನೂ ಹೆಚ್ಚು ವಿಷಯಗಳು ಡಿಸ್ಕ್ಲೋಷರ್ ಆಗುತ್ತೆ. ಇವನ್ ಅದರ್ವೈಸ್ ನಮಗೀಗ ಆಲ್ರೆಡಿ ಏನು ಸಿಕ್ಕಿದ್ದಾರೆ ಅವ್ರಗಳ ಕಡೆಯಿಂದಲೂ ಸಾಕಷ್ಟು ಮಾಹಿತಿಯನ್ನು ನಾವು ಪಡ್ಕೊಂಡಿದ್ದೇವೆ. ಈಗ ನ್ಯಾಯಾಲಯಕ್ಕೆ ಅವ್ರನ್ನ ಹಾಜರು ಮಾಡುವಂಥ ಅವಶ್ಯಕತೆ ಇರೋದ್ರಿಂದ ಮತ್ತು ಸಾಕಷ್ಟು ಜನರಿಗೆ ಇದೇನಾಗಿದೆ ಅನ್ನೋದು ಒಂದು ಗೊಂದಲ ಇದ್ದರಿಂದ ಒಂದು ಪ್ರೆಸ್ ಮೀಟ್ ಮಾಡ್ತಾಯಿದ್ದೀನಿ. ಅದರ್ವೈಸ್ ನಮ್ಮ ಇನ್ವೆಸ್ಟಿಗೇಷನ್ ಇನ್ನೂ ತುಂಬ ಇನಿಷಿಯಲ್ ಸ್ಟೇಜಸ್ಸಲ್ಲಿದೆ. ಸದ್ಯಕ್ಕೆ ಇವರೇನು 26 ಜನ ಇದ್ದಾರೆ, 18 ಜನ ಅಂಗನವಾಡಿ ಕಾರ್ಯಕರ್ತರು ಮತ್ತು 8 ಜನ ಗೋಡನ್ ಮಾಲೀಕರು ಮತ್ತು ಗೋಡನ್ ಬಾಡಿಗೆ ಹಿಡಿದಂಥವ್ರು, ವಾಹನ ಮಾಡಿದವರು ಮತ್ತು ಅವ್ರು ಸಪೋರ್ಟಿಂಗ್ ಇದ್ದಂಥವ್ರು, ಒಟ್ಟು 26 ಜನರನ್ನು ಈಗ ಅರೆಸ್ಟ್ ಮಾಡಿದ್ದೀವಿ. ಇದಿನ್ನೂ ಭಾಳ ದೊಡ್ಡ ಜಾಲ ಇದೆ. ಈ ಒಂದು ಪ್ರಕರಣದಲ್ಲಿ ಇನ್ನೂ ಹೆಚ್ಚು ಮುಂದುವರೆದ ತನಿಖೆ ಆಗುತ್ತೆ. ಅಲ್ಲ, ಹೆಸರು ಹೇಳೋದು ಬೇಡ, ಯಾಕಂದರೆ FIR ಒಬ್ರದ್ದು ಹೆಸರಿದೆ, ಇನ್ನೊಬ್ರದ್ದು ಹೆಸರಿಲ್ಲ. ಸೊ ಈಗ ಹೆಸರು ಹೇಳಿದರೆ ಏನಾಗುತ್ತೆ, ಅದನ್ನು ರೆಫರೆನ್ಸ್ ಇಟ್ಕೊಂಡು ಮತ್ತೆ ಆ್ಯಂಟಿಸಿಪೇಟ್ರಿ ಬೇಲ್ ಮೂವ್ ಮಾಡಲಿಕ್ಕೆಲ್ಲ ಅವಕಾಶ ಆಗುತ್ತೆ ಅಥವಾ ತಪ್ಪಿಸ್ಕೊಳ್ಲಿಕ್ಕಾಗತ್ತೆ. ಸೊ ಅದಕ್ಕೆ ಅವಕಾಶ ಬೇಡ. ಆಕೆ ಕೂಡ ಒಬ್ಬಳು ಅಂಗನವಾಡಿ ಕಾರ್ಯಕರ್ತೆ ಅನ್ನುವಂಥದ್ದು ಮತ್ತು ಸಾಕಷ್ಟು ಮಾಧ್ಯಮಗಳಲ್ಲಿ ಈಗಾಗಲೇ ಬಂದಿದೆ ಆಕೆ ಬಗ್ಗೆ ವಿವರಗಳು. ಸೊ ಆಕೆಯನ್ನು ವಶಕ್ಕೆ ತಗೊಂಡು ವಿಚಾರಣೆಗೊಳಪಡಿಸಿದ ಮೇಲೆ ನಾವು ಕನ್ಫರ್ಮ್ ಆಗಿ ಮತ್ತೊಮ್ಮೆ ಬ್ರೀಫಿಂಗ್ ಮಾಡಿ ಹೇಳ್ತೀವಿ. 18 ಜನ ಕಾರ್ಯಕರ್ತರು ಎಲ್ಲಿಯವರು ಸರ್? ಇವರೆಲ್ಲ ಇದೇ ಭಾಗದವರು, ಕಸ್ಬಾಪೇಟೆ ಮತ್ತು ಓಲ್ಡ್ ಹುಬ್ಳಿ ಸುತ್ತಮುತ್ತಲ ಏರಿಯಾದಲ್ಲಿ ಏನು ಅಂಗನವಾಡಿಗಳಿದ್ದಾವೆ ಅಲ್ಲಿರೋವಂಥವ್ರಿಗೆ. ಯಾವ ರೀತಿ ಅವ್ರಿಗೆ ಸಹಾಯ ಮಾಡ್ತಾ ಇದ್ರು? ಯಾರಿಗೆ? ಅಲ್ಲ, ಹೆಂಗೆ ಮಾಡ್ತಿದ್ರು ಅಂತಂದರೆ ಇಟ್ ಈಸ್ ವೆರಿ ಸಿಂಪಲ್. ಇವಾಗ ನಾನು ಒಂದು ಅಂಗನವಾಡಿ ಕಾರ್ಯಕರ್ತೆ ಅಂದ್ಕೊಳ್ಳಿ, ಒಂದು 20 ಮಕ್ಕಳಿದ್ರೆ ನಾನು ಹೇಳಬೇಕಾದ್ರೆ ಇನ್ನೂ ಅಡಿಷ್ನಲ್ ಸುತ್ತಮುತ್ತದ ಹುಡುಗರು ಇನ್ನೂ ಇಲ್ಲಿ ಆ ಏಜ್ ಗ್ರೂಪ್ ಇರೋವಂಥ ಮಕ್ಕಳದು ಹೆಸರು ನಾಮಿನೇಟ್ ಮಾಡ್ಕೊಂಡ್ಬಿಡ್ತಾರೆ, ಹೆಸರು ಹಾಕ್ಸ್ಕೊಂಡ್ಬಿಡ್ತಾರೆ. ಇಲ್ಲಿ ಆ ಮಕ್ಕಳನ್ನ ಪೇರೆಂಟ್ಸನ್ನು ಕಳಿಸ್ಲಿಲ್ಲ ಅಂತಂದ್ರೆ ಅಷ್ಟು ಡೀಟೇಲ್ಸ್ ತೊಗೊಂಡ್ಬಿಟ್ಟು 20 ಇದ್ದಾಗ ಸಪೋಸ್ 30 ಇದ್ದರು ಅಂತ ತೋರಿಸ್ತಾರೆ. ಆ 30 ಜನಕ್ಕೆ ಬೇಕಾಗುವಷ್ಟು ಫುಡ್ ಮೆಟೀರಿಯಲ್ ತೊಗೊತಾರೆ. ಮತ್ತು ಕೊಡಬೇಕಾದ್ರೂ ಏನು ಅಲಾಟೆಡ್ ಇದೆ ಅದರಲ್ಲೇ ಸ್ವಲ್ಪ ಕಡಿಮೆ ಕೊಟ್ಬಿಟ್ಟು ಸಪೋಸ್ 15 ಜನಕ್ಕೆ ಆಗೋದ್ರಲ್ಲಿ 20 ಜನಕ್ಕೆ ಹಂಚ್ಬಿಟ್ಟು ಇನ್ನು 10 ಜನದ್ದು ಎಕ್ಸ್ಟ್ರಾ ಹೇಳಿರ್ತಾರೆ, ಅಲ್ಲಿಗೆ 50% ಅಷ್ಟು ಉಳಿಸ್ಕೊಂಡು ಅದನ್ನು ವಾಪಸ್ ಕಳಿಸುವಂಥದ್ದು ಮಾಡ್ತಾರೆ. ಇದರಲ್ಲಿ 4 ಕೆಟಗರಿ ಫಲಾನುಭವಿಗಳಿದ್ದಾರೆ. ಒಂದು ಗರ್ಭಿಣಿಯರು, ಎರಡನೇದು ಬಾಣಂತಿಯರು, ಮೂರನೇದು ಅಂಗನವಾಡಿಗೆ ಬರುವಂಥ ಮಕ್ಕಳು, ಅಂಗನವಾಡಿಗೆ ಬರಲಿಕ್ಕೆ ಆಗದೆ ಇರುವಂಥ ಚಿಕ್ಕ ಮಕ್ಕಳು, ಅಂದರೆ 6 months to 3 years. 6 months to 3 years ಅವ್ರು ಅಂಗನವಾಡಿಗೆ ಬರೋಕ್ಕಾಗಲ್ಲ. 3 to 6 years ಅಂಗನವಾಡಿಗೆ ಬರ್ತಾರೆ. 2 ಕೆಟಗರಿ ಗರ್ಭಿಣಿಯರು ಮತ್ತು ಬಾಣಂತಿಯರು. ಇದರಲ್ಲಿ ಫಿಕ್ಸ್ ಇದು ಇಲಾಖೆ ಅಧಿಕಾರಿಗಳು ಈಗ ಅದನ್ನು ನಾವು ಎಸ್ಟಾಬ್ಲಿಷ್ ಮಾಡಬೇಕಾಗತ್ತೆ. ಆ ಥರದ್ದಿದ್ದರೆ ಎಸ್ಟಾಬ್ಲಿಷ್ ಮಾಡಬೇಕಾಗುತ್ತೆ. 18 ಅಂಗನವಾಡಿ ಅಷ್ಟೇ ಇದ್ದು ಅಥವಾ ಮತ್ತೆ ಎಕ್ಸ್ಟೆಂಡ್ ಏನೋ ಮಾಡ್ಕೊಂಡು? ಸರ್, ಈಗ ನಮಗೇನು ಆರೋಪಿಗಳು ಸಿಕ್ಕಿದ್ದಾರೆ, ಇವ್ರದ್ದೊಂದು ಜುರಿಸ್ಟಿಕ್ಷನಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಿರೋಂಥ ಒಂದು ವ್ಯಾಪ್ತಿಯಲ್ಲಿ ಇದ್ದಂತಹ ಒಂದು ನೆಟ್ವರ್ಕ್ ಅದು ಕಂಡು ಬಂದಿದೆ. ಅದರಲ್ಲಿ ಯಾರ್ಯಾರು ಕಂಡು ಬಂದರೆ ಅವ್ರನ್ನ ವಶಕ್ಕೆ ತೊಗೊಂಡಿದ್ದೀವಿ. ಇವಾಗ ಅವ್ರ ಕಡೆಯಿಂದ ಮತ್ತು ಫರ್ದರ್ ಇನ್ನೂ ಬೇರೆ ಕನೆಕ್ಷನ್ಸ್ ಆಯಿತು ಅಂತಂದರೆ ಈ ಬಗ್ಗೆ ನಾನು ಜಿಲ್ಲಾಧಿಕಾರಿಗಳಿಗೆ ಕೂಡ ಮಾತನಾಡಿದ್ದೀನಿ. ಅವರು ಇದು ಯಾವ ರೀತಿ ಈ ನೆಟ್ವರ್ಕು ಆಪ್ರೇಟ್ ಆಗುತ್ತೆ ಅನ್ನೋಂಥದ್ರ ಬಗ್ಗೆ ಅವರ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಂಡು ನಮಗೆ ಸಹಕರಿಸಲಿಕ್ಕೆ ಅವ್ರ ಕಡೆಯಿಂದ ಅಧಿಕಾರಿಗಳನ್ನ ಯೋಜನೆ ಮಾಡಿದ್ದಾರೆ. ಅದ್ರ ಜೊತೆಗೆ ಇದು ಭಾಳ ಕೆಟ್ಟ ಒಂದು ಸಂಘಟಿತ ಅಪರಾಧ. ಯಾಕೆಂದರೆ ಮಕ್ಕಳಿಗೆ ಮತ್ತು ಬಾಣಂತಿಯರಿಗೆ ಬಸ್ಸರಿಗೆ ಇನ್ಫ್ಯಾಂಟ್ ಮಾರ್ಟಾಲಿಟಿ ಕಮ್ಮಿ ಆಗಲಿ ಮತ್ತು ಎಂಥದ್ದು ಮೆಟರ್ನಲ್ ಮಾರ್ಟಾಲಿಟಿ ಕಮ್ಮಿ ಆಗಲಿ ಮತ್ತು ಹೆಲ್ತಿ ಮಕ್ಕಳು ಹುಟ್ಟಲಿ ಅಂತಂದು ಕೊಡೋವಂಥ ಒಂದು ಪೌಷ್ಟಿಕ ಆಹಾರ. ಸೊ ಇದರಲ್ಲಿ ಈ ರೀತಿ ಇವರೆಲ್ಲ ಸೇರ್ಕೊಂಡು ಮಾಡಿರುವಂಥದ್ದು ಏನಿದೆ ಅತ್ಯಂತ ಗಂಭೀರ ಪ್ರಕರಣ. ಹಾಗಾಗಿ ಈಗಾಗಲೇ ಇಲ್ಲಿವರೆಗೂ 26 ಜನರನ್ನು ಅರೆಸ್ಟ್ ಮಾಡಿದ್ದೀವಿ. ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಕೇಸ್. ಹಾಗಾಗಿ ನಾನು ನಮ್ಮ DCPಗಳು ವೈಯಕ್ತಿಕವಾಗಿ
ಪ್ರತಿಯೊಂದು ಹಂತದ್ದು ಸೂಪರ್ವೈಸ್ ಮಾಡುವಂಥದ್ದು ಮಾಡ್ತಾಯಿದ್ದೀವಿ. ಇನ್ನೂ ಹೆಚ್ಚುವರಿಯಾಗಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅವರೆಲ್ಲರನ್ನೂ ಕಾನೂನು ಚೌಕಟ್ಟಿಗೆ ತನಿಖೆಯಲ್ಲಿ ಒಳಪಡಿಸುವಂಥ ಕೆಲಸ ಮಾಡ್ತಾರೆ. ಎಷ್ಟು ವರ್ಷಗಳಿಂದ ಒಬ್ರು ಹೆಸರೇ ಬೇಡ ಅಂದ್ರಲ್ಲ, ಅವ್ರಿಗೆ ಎಲ್ಲ ದೊಡ್ಡ ದೊಡ್ಡ ನಾಯಕರ ಜೊತೆಗೆ ಸಂಪರ್ಕ ಇದೆ. ಈಗ ಸಿಎಂ ಜೊತೆಗೆ ಫೋಟೋ ತೆಗೆಸ್ತಿದಾರ, ಲೋಕಲ್ MLA ಅವ್ರ ಜೊತೆಗೆ ಫೋಟೋ ತೆಗೆಸ್ತಿದಾರ. ಅವ್ರು ಏನಾದರೂ ನಿಮ್ಗೆ ಪ್ರೆಷರ್ ಹಾಕ್ತಿದಾರ ಈ ಕೇಸಲ್ಲಿ ಅಂತ? ಈಗ ನೋಡಿ, ಫೋಟೋ ಅಂತ ಹೇಳಿದ್ರಿ, ಈಗ ನಾವು ಸಾಕಷ್ಟು ಪಬ್ಲಿಕ್ ಮೀಟಿಂಗ್ ಮಾಡೋಂಥ ಸಂದರ್ಭದಲ್ಲಿ ನಮ್ಮ ಪೊಲೀಸ್ ಅಧಿಕಾರಿಗಳ ಜೊತೆ ಕೂಡ ಫೋಟೋ ತೆಗೆಸ್ಕೊಂಡಿಲ್ಲ. ಫೋಟೋ ತೆಗೆಸ್ಕೊಳೋದಂತಂದರೆ ಇವಾಗ ಪಬ್ಲಿಕ್ ಮೀಟಿಂಗ್ ಮಾಡ್ತೀವಿ ನಾವು, ಪೀಸ್ ಕಮಿಟಿ ಮೀಟಿಂಗ್ ಮಾಡ್ತೀವಿ. ಇತ್ತೀಚೆಗೆ ಮೈಕ್ರೋ ಫೈನಾನ್ಸ್ ರಿಲೇಟೆಡ್ ಸಾಕಷ್ಟು ಮೀಟಿಂಗ್ಗಳನ್ನು ಮಾಡಿದ್ವಿ. ಆಮೇಲೆ ಈ ಹಿಂದೆ ಮೀಟರ್ ಬಡ್ಡಿ ರಿಲೇಟೆಡ್ಡು ಕೇಸಸ್ ಮಾಡಿದ್ವಿ, ಡ್ರಗ್ಸ್ ರಿಲೇಟೆಡ್ ಕೇಸಸ್ ಮಾಡಿದ್ವಿ. ಈ ಪರ್ಟಿಕ್ಯುಲರ್ಲಿ ಓಲ್ಡ್ ಹುಬ್ಳಿ ಕಸ್ಬಾಪೇಟ್ ಏರಿಯಾ ಏನಿದೆ ಅಲ್ಲಿ ಸ್ವಲ್ಪ ಪಾಪ್ಯುಲೇಷನ್ ಡೆನ್ಸಿಟಿ ಜಾಸ್ತಿ ಇರೋದಂಥ ಹಿನ್ನೆಲೆಯಲ್ಲಿ ನಾನೇ ಹೋದಂಥ ಸಂದರ್ಭದಲ್ಲಿ ಸುಮಾರು 800, 1000, 1500 ಜನದಷ್ಟು ಮಹಿಳೆಯರು ಮತ್ತು ವಯಸ್ಸಾಗಿರುವಂಥವ್ರು, ಮಕ್ಕಳು, ಯುವಕರು, ಯುವತಿಯರೆಲ್ಲ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಸೇರಿ ನಮ್ಮ ಒಂದು ಪೊಲೀಸ್ ಔಟ್ರೀಚ್ ಪ್ರೋಗ್ರಾಮ್ಗಳಿಗೆ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ನಾನೆಲ್ಲ ವೆರಿಫೈ ಮಾಡ್ತಿದ್ದೆ, ಯಾವುದೋ ಒಂದು ನ್ಯೂಸ್ ಕ್ಲಿಪ್ಪಿಂಗಲ್ಲಿ ಇಂಥ ಕಡೆ ಒಂದು ಸಾರ್ವಜನಿಕ ಸಭೆ ಮಾಡಿದರು ಕಮಿಷನರ್ ಅನ್ನೋದರಲ್ಲಿ ನನ್ನ ಜೊತೆನೂ ಕೂಡ ನಿಲ್ಲಿಸ್ಕೊಂಡು ಫೋಟೋ ತೆಗೆಸ್ಕೊಂಡಿಲ್ಲ. ಸೊ ಇಲ್ಲಿ ಯಾರ ಜೊತೆ ನಿಲ್ಲಿಸ್ಕೊಂಡು ಫೋಟೋ ತೆಗೆಸ್ಕೊತಾಳೆ ಅನ್ನೋದು ಪ್ರಶ್ನೆ ಅಲ್ಲ, ಇದೊಂದು ಗಂಭೀರ ಪ್ರಕರಣ. ಇಲ್ಲಿವರೆಗೂ ನನಗೆ ಅತ್ಯಂತ ಪಾರದರ್ಶಕವಾಗಿ ಮತ್ತು ಆಳವಾಗಿ ಸಮಗ್ರ ತನಿಖೆ ಮಾಡಿ ಅಂತಷ್ಟೇ ನಮ್ಮ ಅಧಿಕಾರಿಗಳಿಗೆ ನಾನು ಸೂಚನೆ ಕೊಟ್ಟಿದ್ದೇನೆ. ಮತ್ತು ಯಾರೂ ಇಲ್ಲಿವರೆಗೂ ನನಗೆ ಒತ್ತಡ ಹಾಕುವಂಥದ್ದು ಮಾಡಿಲ್ಲ. ಒತ್ತಡ ಹಾಕಿದ್ರೂ ಯಾರು ಹೇಳಿದ್ರು ಕೇಳೋಂಥ ಅವಶ್ಯಕತೆ ಇದರಲ್ಲಿಲ್ಲ. ಎಷ್ಟು ವರ್ಷಗಳಿಂದ ನೆಟ್ವರ್ಕ್ ಇತ್ತು ಸರ್? ಎಷ್ಟು ವರ್ಷಗಳಿಂದ? ಒಂದು ಆಯಮ್ಮ ಏನಿದ್ದಾರೆ, ಒಂದು ಹಿಂದೂಗಳ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದಾರೆ. ಅದು ಕೂಡ ಒಂದು ಆಡಿಯೋ ವೈರಲ್ ಆಗಿರ್ತಕ್ಕಂಥ ಬಿಜೆಪಿ ಶಾಸಕರೇ ಒಂದು ಆಡಿಯೋವನ್ನು ಬಿಡುಗಡೆ ಮಾಡಿದ್ದಾರೆ. ಹರಾಮ್ಪುರನ್ನು ಶಬ್ದ ಬಳಸಿದ್ದಾರೆ, ನಿಮ್ಮ ಮನೆ ಗಣತಿ ಮಾಡಕ್ಕೆ ಬಂದರೆ ಅವ್ರನ್ನೆಲ್ಲ ಹೊಡೀರಿ ಅಂತ ಒಂದು ಭಾಷೆಯಲ್ಲಿ ಬಳಸಿದ್ದಾರೆ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಏನಾದರೂ FIR ಆಗಿದೆಯಾ ಅಥವಾ ಅದೇನಾದರೂ ತನಿಖೆ ಆಗ್ತಿದೆಯಾ? ಈಗ ಅದು ಆಡಿಯೋ ಏನಿದೆ, ಆಡಿಯೋ ಕ್ಲಿಪ್ಪಿಂಗು ನನಗೂ ಕೂಡ ವಾಟ್ಸಪ್ಪಲ್ಲಿ ಫಾರ್ವರ್ಡ್ ಆಗಿ ಬಂದಿದೆ. ಅದನ್ನು ಟ್ರಾನ್ಸ್ಕ್ರಿಪ್ಟ್ಸ್ ಮಾಡಿಬಿಟ್ಟು ಅದರಲ್ಲಿ ಲೀಗಲ್ ಒಪಿನಿಯನ್ ತೊಗೊಂಡು ಅದರಲ್ಲಿ ಅಫೆನ್ಸು ಏನು ಮೇಕೌಟ್ ಆಗುತ್ತೆ ನೋಡ್ಬಿಟ್ಟು ಮಾಡಲಿಕ್ಕೆ ನಮ್ಮ ಅಧಿಕಾರಿಗಳಿಗೆ ಆಗಲೇ ಸೂಚನೆ ನೀಡಿದ್ದೇನೆ. ಮತ್ತು ಯಾರಾದರೂ ಅಕಸ್ಮಾತ್ ಆಡಿಯೋ ರೆಫರೆನ್ಸಲ್ಲಿ ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಂದರೆ ಕಂಪ್ಲೇಂಟು ಅಪಾನ್ ಸಮ್ವನ್ಸ್ ಕಂಪ್ಲೇಂಟ್ ತೊಗೊತೀವಿ. ಇಲ್ಲ ಅಂತಂದರೆ ಅದರಲ್ಲಿ ಲೀಗಲ್ ಒಪಿನಿಯನಲ್ಲಿ ಅಫೆನ್ಸ್ ಅಂತ ಮೇಕೌಟ್ ಆಯಿತು ಅಂತಂದರೆ ನಾವೇ ಸೋಮೋಟೋ ಕೇಸ್ ಮಾಡೋಂಥದ್ದು ಮಾಡ್ತೀವಿ. ಎಷ್ಟು ವರ್ಷಗಳಿಂದ ಕೆಲಸ ಮಾಡ್ತಾರೆ? ಅದರಲ್ಲಿ ಯಾರಾದರೂ ಏನಾದ್ರು ಹೇಳ್ಬೇಕು ಇವಾಗ. ಈಗ ನಿನ್ನೆ ಹಿಂದೂಗಳ ಅಂಗನವಾಡಿ ಶಿಕ್ಷಕರನ್ನ ಟಾರ್ಗೆಟ್ ಮಾಡ್ತಾ ಇದ್ರು, ತಿಳ್ಕೊಳ್ಳೋಕೆ ಓಡಿಸಿ ಇಲ್ಲಿ ಮುಸ್ಲಿಂ ಸಮಾಜದವ್ರು ತಂದಿಡ್ತಾ ಇದ್ಲು, ತಂದಿಡ್ತಿದ್ಲು ಅಂತ ಆ ಥರ ಏನಾದ್ರು ಇವ್ರು ಬಾಯ್ ಬಿಟ್ಟಿದ್ದಾರೆ ಈಗ ಬಂದಿದ್ರು ಯಾರು? ಸರ್ ಈಗ ನೋಡಿ, ಒಟ್ಟು 18 ಜನ ಅಂಗನವಾಡಿ ಕಾರ್ಯಕರ್ತರು ಯಾರಿದ್ದಾರೆ ಅವ್ರುಗಳ್ನ ನಾವು ಈಗ ನಿನ್ನೆ ವಶಕ್ಕೆ ತೊಗೊಂಡು ವಿಚಾರಣೆ ಒಳಪಡಿಸಿ ಮತ್ತು ಅವ್ರ ಪಾತ್ರ ಕಂಡು ಬಂದ ಹಿನ್ನೆಲೆಯಲ್ಲಿ ನಾವು ಅರೆಸ್ಟ್ ಕೂಡ ಮಾಡಿದ್ದೇವೆ. ಅದರಲ್ಲಿ ಈ ಅಂಗನವಾಡಿ ಕಾರ್ಯಕರ್ತೆಯರಷ್ಟೇ, ಅಂಗನವಾಡಿ ಕಾರ್ಯಕರ್ತೆಯರನ್ನಾಗಿ ಅಷ್ಟೇ ನೋಡಬೇಕು. ಅದೊಂದು ಭಾಳ ದೊಡ್ಡ ಸಮುದಾಯ. ಅದರಲ್ಲಿ ಭಾಳ ಕಡಿಮೆ ಸಂಬಳಕ್ಕೆ ಭಾಳ ಶ್ರದ್ಧೆಯಿಂದ ಮಾಡುವಂಥವ್ರು ಭಾಳಷ್ಟು ಜನ ಇದ್ದಾರೆ. ಅದನ್ನು ನೀವೆಲ್ಲ ಒಪ್ತೀರ ಕೂಡ. ನಾನು ಈ ಹಿಂದೆ ಬೆಂಗಳೂರಲ್ಲಿದ್ದಂಥ ಸಂದರ್ಭದಲ್ಲೂ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಅಂಗನವಾಡಿ ಕಾರ್ಯಕರ್ತರು ಪ್ರತಿಭಟನೆ ಮತ್ತು ಬೇರೆ ಬೇರೆ ಇದಕ್ಕೆ ಬಂದಂಥ ಸಂದರ್ಭದಲ್ಲಿ ಭಾಳ ಪೊಲೀಸ್ ಇಲಾಖೆ ಜೊತೆ ಅತ್ಯಂತ ಗೌರವಯುತವಾಗಿ ಅವ್ರು ನಡ್ಕೊಂಡು ಅವರ ಬೇಡಿಕೆಗಳನ್ನು ಕೇಳ್ಕೊಂಡಿರುವಂಥದ್ದು ನಾವು ನೋಡಿದ್ದೇವೆ. ಮತ್ತು ನಾವೆಲ್ಲ ಗ್ರಾಮೀಣ ಹಿನ್ನೆಲೆ ಇರೋವಂಥವ್ರು ಇಲ್ಲಿರೋರು. ಸೊ ನಮ್ಮ ಸಂಪರ್ಕದಲ್ಲೂ ಕೂಡ ಭಾಳಷ್ಟು ಜನ ಅಂಗನವಾಡಿ ಕಾರ್ಯಕರ್ತರು ಇದ್ದಾರೆ ಮತ್ತು ಭಾಳ ಶ್ರದ್ಧೆಯಿಂದ ಮಾಡ್ತಾರೆ. ಇವ್ರು ಯಾರೋ ಮಾಡಿರೋಂಥ ಅಪರಾಧಕ್ಕೆ ಜನರಲ್ಲಾಗಿ ನಾವು ಅಂಗನವಾಡಿ ಕಾರ್ಯಕರ್ತರು ಅಂತ ಹೇಳೋದು ತಪ್ಪಾಗುತ್ತೆ. ಮತ್ತು ಅಂಗನವಾಡಿ ಕಾರ್ಯಕರ್ತರ ನೇಮಕಾತಿ ಪ್ರಕ್ರಿಯೆ ಅದೇನಿರುತ್ತೆ ಇಲಾಖೆ ವತಿಯಿಂದ ಮಾಡ್ತಾರೆ. ಅದು ಅದರಲ್ಲೇನಾದರೂ ಲೋಪದೋಷ ಇದೆ ಅಂತಂದರೆ ಸಂಬಂಧಪಟ್ಟ ಇಲಾಖೆಯವರು ಸರಿಪಡಿಸುವಂಥ ಕೆಲಸ ಮಾಡ್ತಾರೆ. ನಮಗೆ ಸಿಕ್ಕಿರುವಂಥ ಅಂಗನವಾಡಿ ಕಾರ್ಯಕರ್ತೆಯರಲ್ಲಿ ಎಲ್ಲ ಜಾತಿ, ಎಲ್ಲ ಧರ್ಮ, ಎಲ್ಲ ಸಮುದಾಯಕ್ಕೆ ಸೇರಿದಂಥವ್ರು ಇದ್ದಾರೆ ಅನ್ನುವಂಥದ್ದು ಒಂದು ವಿಷಯ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಇವರು ಆರೋಪಿಗಳಷ್ಟೇ. ಆರೋಪಿಗಳಲ್ಲಿ ಮತ್ತೆ ಯಾವ ಜಾತಿ ಧರ್ಮ ಅಂತ ನಾವು ನೋಡೋದು ಬೇಡ. ಆಮೇಲೆ ಎಷ್ಟು ದಿನಗಳಿಂದ ಇದು ನಡೀತಾ ಇತ್ತು, ಎಷ್ಟು ವರ್ಷಗಳಿಂದ ನಡೀತಾ ಇತ್ತು, ಅದೆಲ್ಲ ನಮಗಿನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ಆರೋಪಿಗಳು ಸಿಗಬೇಕು ಮತ್ತು ನಾವು ಅವ್ರದ್ದು ಎಲ್ಲ ಟೆಕ್ನಿಕಲ್ ಅನಾಲಿಸಿಸ್ ಮಾಡ್ತಾಯಿದ್ದೀವಿ. ಇವಾಗ ಏನಾಗುತ್ತೆ, ಇದರಲ್ಲಿ ಬಂದಿದ್ದನ್ನು ಎಲ್ಲಾದರೂ ಅವ್ರು ಮತ್ತೆ ಡಿಸ್ಪೋಸ್ ಮಾಡಬೇಕು. ಈ ಸಕ್ಕರೆ ಇದೆ, ಅದರಲ್ಲಿ ಉಪ್ಪಿಟ್ಟು ಇದೆ, ಕೆಲವು ಉಂಡೆಗಳಿದ್ದಾವೆ, ಆಮೇಲೆ ಉಂಡೆ ಮಾಡೋವಂಥವು ಇದ್ದಾವೆ, ಆಮೇಲೆ ಬೆಲ್ಲ ಇದೆ, ಅಕ್ಕಿ ಇದೆ. ಸೊ ಇದನ್ನೇನು ಇಟ್ಕೊಂಡು ಸ್ಟಾಕ್ ಮಾಡ್ಕೊಳಕ್ಕಾಗಲ್ಲ. ಇದನ್ನು ಒಂದು ಕಡೆ ಒಂದಷ್ಟು ಕ್ವಾಂಟಿಟಿ ಸ್ಟಾಕ್ ಆದಮೇಲೆ ಅದನ್ನೆಲ್ಲ ಒಂದು ಕಡೆ ಡಿಸ್ಪೋಸ್ ಮಾಡಬೇಕಾಗತ್ತೆ. ಆ ಡಿಸ್ಪೋಸ್ ಮಾಡೋವಂಥ ಪ್ರಕ್ರಿಯೆ ಕೂಡ ಆ ರಿಸೀವರ್ಸ್ ಯಾರಿದ್ದಾರೆ ಅವರು ಕೂಡ ಅಫೆಂಡರ್ಸ್ ಆಗ್ತಾರೆ, ಅವರು ಕೂಡ ಪಾರ್ಟ್ ಆಫ್ ಅಫೆನ್ಸ್ ಆಗುತ್ತೆ. ಮತ್ತು ಇದರಲ್ಲಿರುವಂಥ ಕೆಲವು ಮಾರ್ಕೆಟಲ್ಲಿ ಮಾರೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ಲು ಪೌಷ್ಟಿಕ ಆಹಾರ, ಪುಷ್ಟಿ ಅವೆಲ್ಲ ಒಂದು ಕಾಂಪೋಸಿಷನ್ ಇರುವಂಥದ್ದು. ಅದನ್ನು ಮಾರ್ಕೆಟಲ್ಲಿ
ನಾವು ಓಪನ್ ಮಾರ್ಕೆಟಲ್ಲಾಗಲಿ ಅಥವಾ ಜನರಲ್ ಮಾರ್ಕೆಟಲ್ಲಿ ಮಾರೋಕ್ಕಾಗಲ್ಲ, ಕನ್ವಿನ್ಸ್ ಮಾಡೋಕ್ಕೆ ಜನಗಳಿಗಾಗಲ್ಲ. ಹಂಗಾಗಿ ಅದೇನಾದರೂ ಮತ್ತೆ ರೀಸೈಕಲ್ ಆಗಿ ಏನಾದರೂ ಇದೇ ಸೇಮ್ ನೆಟ್ವರ್ಕಿಗೆ ಬರ್ತಿತ್ತಾ, ಇದನ್ನೆಲ್ಲ ಒಂದು ಸಮಗ್ರ ತನಿಖೆಯನ್ನು ಮಾಡುವಂಥ ಕೆಲಸವನ್ನು ಮಾಡಲಾಗುತ್ತೆ. ಅದಿನ್ನೂ ಗೊತ್ತಾಗಿಲ್ಲ ನಮಗೆ. ಈಗ ನಮಗೆ ಸದ್ಯಕ್ಕೆ ನೋಡಿ, ಈಗ ಮೊನ್ನೆ ರಾತ್ರಿ ಕಂಪ್ಲೇಂಟ್ ಲಾಡ್ಜ್ ಆಗಿದ್ದು, ಕಂಪ್ಲೇಂಟ್ ಲಾಡ್ಜ್ ಆದಮೇಲೆ ನಿನ್ನೆ ಎಲ್ಲ ಆರೋಪಿಗಳು ಯಾರಿದ್ದಾರೆ ಅನ್ನೋಂಥದ್ದನ್ನು ಪತ್ತೆ ಮಾಡಿಬಿಟ್ಟು ಅವ್ರನ್ನೆಲ್ಲ ವಶಕ್ಕೆ ತೊಗೊಳ್ಳೋಂಥ ಕೆಲಸ ಮಾಡಿದ್ದೀವಿ. ಅದಾದಮೇಲೆ ಈಗ ಅವ್ರನ್ನ ಇಂಡಿವಿಜುವಲಿ ವಿಚಾರಣೆ ಮಾಡಿ ಅವ್ರ ಪಾತ್ರ ಏನಿದೆ ಅಂತ ಎಸರ್ಟೈನ್ ಮಾಡಿ ಎಸ್ಟಾಬ್ಲಿಷ್ ಮಾಡಿ ಈಗ ಅವ್ರನ್ನ ಅರೆಸ್ಟ್ ಮಾಡೋಂಥ ಕೆಲಸ ಮಾಡಿದ್ದೀವಿ. ಮತ್ತು ಇದರಲ್ಲಿ ಎಲ್ಲರನ್ನೂ ಅಗತ್ಯಕ್ಕೆ ಅನುಸಾರವಾಗಿ ಸಮಯ ನೋಡಿಕೊಂಡು ಪೊಲೀಸ್ ಕಸ್ಟಡಿಗೆ ತಗೊಂಡು ಮತ್ತು ಫರ್ದರ್ ಎನ್ಕ್ವೈರಿಯನ್ನು ಕೂಡ ಮಾಡಲಾಗುತ್ತೆ. ಮತ್ತು ಇಷ್ಟು ವ್ಯವಸ್ಥಿತ ಸಂಘಟಿತ ಅಪರಾಧವನ್ನು ಮಾಡಿರುವಂಥ ಆರೋಪಿಗಳು ಯಾರಿದ್ದಾರೆ, ಇದರಲ್ಲಿ ಎಲ್ಲ ಆರೋಪಿಗಳಲ್ಲದಿದ್ರೂ ಪ್ರಮುಖ ಆರೋಪಿಗಳು ಯಾರು ಸೂತ್ರಧಾರರ ರೀತಿಯಲ್ಲಿದ್ದಾರೆ ಅವ್ರ ಮೇಲೆ ಮುಂದಿನ ದಿನಗಳಲ್ಲಿ ಕೇವಲ ಈ ಕೇಸ್ ಅರೆಸ್ಟ್ ಮಾಡೋದು ಕಳಿಸೋದು ಅಷ್ಟೆಲ್ಲ, ಇನ್ನೂ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ನಾವು ತೊಗೊಳ್ಲಿಕ್ಕೆ ಅವಕಾಶ ಇದೆ, ಅದನ್ನು ಕೂಡ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ. ಅದೆಲ್ಲ ಅಸರ್ಟೈನ್ ಮಾಡಬೇಕು ಸರ್, ಅದೆಲ್ಲ ಇನ್ನೂ ಅಸರ್ಟೈನ್ ಮಾಡಬೇಕು. ಯಾಕಂದರೆ ಈಗ ಇನ್ನೂ ಭಾಳ ಇನಿಷಿಯಲ್ ಸ್ಟೇಜ್ ಆಫ್ ಇನ್ವೆಸ್ಟಿಗೇಷನ್ ಇದೆ. ನಮ್ಮ ಇಬ್ಬರು ACPಗಳು, ಒಂದು 3 ರಿಂದ 4 ಜನ ಇನ್ಸ್ಪೆಕ್ಟರ್ಗಳು, ನಮ್ಮ DCP ಎಲ್ಲ ಸೇರಿ ಕಂಪ್ಲೀಟ್ ಇದನ್ನು ಯಾವ ರೀತಿ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ, ಇನ್ಫ್ಯಾಕ್ಟ್ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅವ್ರ ಕಡೆಯಿಂದ ಎಲ್ಲಿ ಇದು ಪ್ರೊಕ್ಯೂರ್ಮೆಂಟ್ ಎಲ್ಲಾಗುತ್ತೆ, ಯಾವ ರೀತಿ ಸಪ್ಲೈ ಸಿಸ್ಟಮ್ ಇದೆ, ಅದನ್ನು ಮತ್ತೆ ಡಿಸ್ಪೋಸ್ ಮಾಡಲಿಕ್ಕಾದರೆ ಈ ಹಿಂದೆ ಯಾವಾಗಾದರೂ ಈ ಬ್ಲ್ಯಾಕ್ ಮಾರ್ಕೆಟಲ್ಲಿ ಡಿಸ್ಪೋಸಲ್ ಆಗುವಂಥದ್ದು ಆ ಥರದ್ದು ಏನಾದರೂ ಆಗಿದೆ, ಅದೆಲ್ಲ ಸಂಪೂರ್ಣವಾಗಿ ಒಂದು ಸಮಗ್ರ ಚರ್ಚೆಯನ್ನು ಕೂಡ ಮಾಡಲಾಗ್ತಾ ಇದೆ. ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಅತ್ಯಂತ ಸಮಗ್ರ ಮತ್ತು ಪರಿಪೂರ್ಣ ತನಿಖೆಯನ್ನು ವೈಜ್ಞಾನಿಕವಾಗಿ ಈ ಪ್ರಕರಣದಲ್ಲಿ ಸಂಪೂರ್ಣವಾಗಿ ಮಾಡಲಾಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟ. ಅಲ್ಲಿ ಗೋಡೌನ್ ಮೇಲೆ ದಾಳಿ ನಡೆದಾಗ 100 ಎಂಟಿ ಬ್ಯಾಗ್ಸ್ ಕೂಡ ಸಿಕ್ಕಿದಾವೆ, ಹಿಂದಿನ ಹಳೆ ಬ್ಯಾಗ್. ಅಂದರೆ ಅಲ್ಲಿರೋ ಮಟೀರಿಯಲ್ ಬೇರೆ ಪ್ಯಾಕಿಂಗ್ ಆಗ್ತಿತ್ತು ಅನ್ನೋ ಸಂಶಯ ಅದೇ ಕಾರಣಕ್ಕೆ ಬರ್ತಿರೋ ಸರ್. ಈಗ ನಾನು ಅಲ್ಲಿ ಹೋದಂಥ ಸಂದರ್ಭದಲ್ಲಿ ರಾತ್ರಿ ಆಗಿತ್ತು. ಆ ರಾತ್ರಿ ಆಗಿದ್ದಾಗ ಒಂದು 2 ಗೋಡನ್ ನಾನು ವಿಸಿಟ್ ಮಾಡಿದೆ. ಆ 2 ಗೋಡನಲ್ಲಿ ಕರೆಂಟು ಸಪ್ಲೈ ಕೂಡ ಅಲ್ಲಿ ಅಷ್ಟಾಗಿರಲಿಲ್ಲ. ಹಂಗಾಗಿ ನನಗೆ ಬೆಳಕಿನ ಸಹಾಯದಲ್ಲಿ ಎಲ್ಲಿ ಈ ಪ್ಯಾಕ್ಗಳೆಲ್ಲ ಇಟ್ಟಿದ್ರು ಅದನ್ನು ಹೋಗಿ ನೋಡಿದ್ವಿ. ಮತ್ತು ವಾಪಸ್ ಈ ಕಡೆ ಬರಬೇಕಾದ್ರೆ ನಾವು ಹೇಳ್ದಂಗೆ ಸಾಕಷ್ಟು ಖಾಲಿ ಬ್ಯಾಗ್ಗಳಿದ್ದದ್ದು, ಆಮೇಲೆ ಈ ಕಡ್ಡಿ ಪರ್ಕೆ ಮಾಡ್ತಾರಲ್ಲ ಆ ಥರದ್ದೆಲ್ಲ ಕೆಲವು ವಸ್ತುಗಳು, ಇನ್ನು ಬೇರೆ ಬೇರೆ ವಸ್ತುಗಳಿತ್ತು. ಮತ್ತು ಸುತ್ತ ಎಲ್ಲ ಈ ಏನಂತಾರೆ ಗುಜರಿ ಐಟಮ್ಸ್ ಎಲ್ಲ ಇದ್ದಿದ್ದು ಗಮನಕ್ಕೆ ಬಂದಿದೆ. ಬಟ್ಟು ಇದು ಏನು ಸಿಕ್ಕಿದೆ ಅಷ್ಟಕ್ಕೆ ನಿಲ್ಲಲ್ಲ. ಯಾಕೆಂದರೆ ಈಗ ಆರೋಪಿಗಳು ಡಿಸ್ಕ್ಲೋಷರ್ ಮಾಡ್ತಾರೆ, ಆಮೇಲೆ ನಾವು ನೆಟ್ವರ್ಕ್ ಟ್ಯಾಕಲ್ ಮಾಡಬೇಕಾದ್ರೆ ಇನ್ನೂ ಭಾಳಷ್ಟು ಡಿಸ್ಕ್ಲೋಷರ್ಸ್ ಬರುತ್ತೆ. ಹಂಗಾಗಿ ತನಿಖೆ ಅತ್ಯಂತ ಆಳವಾಗಿ ಸಮಗ್ರವಾಗಿ ಮಾಡಲಾಗುತ್ತೆ. ಇನ್ನೂ ಹೆಚ್ಚೆಚ್ಚು ಜನ ಈ ಒಂದು ಪ್ರಕರಣದಲ್ಲಿ ಕಾನೂನು ಚೌಕಟ್ಟಿಗೆ ತನಿಖೆಯಲ್ಲಿ ಒಳಪಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟ. ಥ್ಯಾಂಕ್ ಯು ಸರ್.